ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಮೆಣಸಿನ ಅನ್ನ. ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಒಣಮೆಣಸಿನಕಾಯಿ 2, ಬೆಳ್ಳುಳ್ಳಿ 5ರಿಂದ 6 ಎಸಳು ತಗೋಬೇಕು, ಕರಿಬೇವಿನ ಸೊಪ್ಪು, ಮೆಣಸಿನ ಪುಡಿ. ಮಾಡುವ ವಿಧಾನ: ಒಂದು ಪಾತ್ರೆಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋಬೇಕು. ನೀವು ಬೇಕು ಅಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಬಹುದು. ಮೀಡಿಯಮ್ ಉರಿಲೇ ಇರಲಿ. ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ ಆದ ನಂತರ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಾದ್ಮೇಲೆ ಸ್ವಲ್ಪ ತಿರ್ಕೋಬೇಕು. ಸ್ವಲ್ಪ ತಿರ್ಕೊಂಡಾದ್ಮೇಲೆ ಇದಕ್ಕೆ ಮೆಣಸಿನ ಪುಡಿ 1.5 ಸ್ಪೂನ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಲಿ ಅದನ್ನು ತಿರ್ಕೋಬೇಕು. ಈಗ ರೆಡಿ ಆಗಿದೆ. ಅನ್ನ ಹಾಕ್ಕೋಬೇಕು. ಅನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಕೋಬೇಕು. ಆರಿರೋ ಅನ್ನ ಆದರೂ ಪರವಾಗಿಲ್ಲ, ಬಿಸಿ ಅನ್ನ ಆದರೂ ಪರವಾಗಿಲ್ಲ. ನಾನು ಒಬ್ಬರಿಗೆ ಆಗುವಂಗೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೆಣಸನ್ನ ಗಂಟ್ಲು ನೋವು ಒಳ್ಳೆಯದು, ಶೀತಕ್ಕೂ ತುಂಬ ಒಳ್ಳೆಯದು. ಮೆಣಸಿನ ಅನ್ನ ರೆಡಿ.